ಹಾಗೆ ಬ್ರಿಟಿಷ್ ಏರ್ವೇಸ್ನಲ್ಲೂ ಕೂಡ ತಾಂತ್ರಿಕ ದೋಷ ಕಂಡುಬಂದಿದೆ. ಲಂಡನ್ಗೆ ಮತ್ತೆ ವಾಪಸ್ಸಾದಂತ ಬ್ರಿಟಿಷ್ ಏರ್ವೇಸ್, ಇದೊಂದು ಮತ್ತೊಂದು ಘಟನೆ ಇದೆ. ಈಗ ಮತ್ತೊಂದು ಸಮಸ್ಯೆ. ಲಂಡನ್ಗೆ ಮತ್ತೆ ವಾಪಸ್ಸಾದಂತ ಬ್ರಿಟಿಷ್ ಏರ್ವೇಸ್, ಲಂಡನ್ನಿಂದ ಚೆನ್ನೈಗೆ ಬರ್ತಾ ಇದ್ದಂತ ವಿಮಾನ, ಸುಮಾರು 360 ಪ್ರಯಾಣಿಕರನ್ನ ಹೊತ್ತು ಬರ್ತಿದ್ದಂತ ವಿಮಾನ. ಹೀಥ್ರೋ ವಿಮಾನ ನಿಲ್ದಾಣದಲ್ಲಿ ಸೇಫ್ ಲ್ಯಾಂಡಿಂಗು ಮುನ್ನ ಡೋವರ್ ಜಲಸಂಧಿ ಮೇಲೆ ರೌಂಡ್ಸ್ ಹಾಕಲಾಯಿತು. ರೌಂಡ್ಸ್ ಬಳಿಕ ಸೇಫ್ ಆಗಿ ಲ್ಯಾಂಡ್ ಆಗಿರುವಂತಹ ವಿಮಾನ ಒಂದಾದ್ಮೇಲೆ ಒಂದಂತೆ ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ. ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ ಬ್ರಿಟಿಷ್ ಏರ್ವೇಸ್ ಹಾಗೆ ಈ ಸೌದಿಯ ಫ್ಲೈಟ್ನಲ್ಲೂ ಕೂಡ ನಾವು ಸಮಸ್ಯೆ ನೋಡಿದ್ವಿ. ಸೊ ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂತು. ಸೊ ಲಂಡನ್ಗೆ ಮತ್ತೆ ವಾಪಸ್ಸಾದಂಥ ಬ್ರಿಟಿಷ್ ಏರ್ವೇಸ್ ವಿಮಾನ, ಲಂಡನ್ನಿಂದ ಚೆನ್ನೈಗೆ ಬರ್ತಿದ್ದಂಥ ವಿಮಾನ. ಇನ್ನು ಬ್ರಿಟಿಷ್ ಏರ್ವೇಸ್ನ ಹಾರಾಟ ರದ್ದು ಮಾಡಲಾಗಿದೆ. ಲಂಡನ್ ಟು ಚೆನ್ನೈ, ಚೆನ್ನೈ ಟು ಲಂಡನ್ ಎರಡೂ ಕಡೆಯಿಂದ ಹಾರಾಟವನ್ನೇ ರದ್ದು ಮಾಡಲಾಗಿದೆ. ವಿಮಾನ ಹಾರಾಟ ರದ್ದು ಮಾಡಿರೋದ್ರಿಂದ ಪ್ರಯಾಣಿಕರಿಗೆ ಈಗ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಬರೋಬ್ಬರಿ 700 ಪ್ರಯಾಣಿಕರಿಗೆ ಸಮಸ್ಯೆ ಆಗಿದೆ. ಸೊ ಲಂಡನ್ ಟು ಚೆನ್ನೈ ಸದ್ಯಕ್ಕೆ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂತು. ಲಂಡನ್ಗೆ ಮತ್ತೆ ವಾಪಸ್ಸಾಗಿದೆ ಬ್ರಿಟಿಷ್ ಏರ್ವೇಸ್ನ ಫ್ಲೈಟ್. ಲಂಡನ್ನಿಂದ ಚೆನ್ನೈಗೆ ಬರ್ತಿದ್ದಂಥ ವಿಮಾನ ಸುಮಾರು 360 ಪ್ರಯಾಣಿಕರನ್ನ ಹೊತ್ತು ಬರ್ತಾ ಇತ್ತು. ಹೀಥ್ರೋ ಏರ್ಪೋರ್ಟ್ನಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಲ್ಯಾಂಡಿಂಗು ಮುನ್ನ ಡೋವರ್ ಜಲಸಂಧಿ ಮೇಲೆ ರೌಂಡ್ಸ್ ಹಾಕಲಾಯಿತು.